ನಾವೆಲ್ಲ ಒಂದಾಗಿ ಬಾಳಬೇಕು. ಮನುಷ್ಯರಲ್ಲಿ ಮೇಲು ಕೀಳು ಬೇಡಬೇಕು. ನಾವೆಲ್ಲ ಒಂದಾಗಿ ಬಾಳಬೇಕು. ಬಸವಣ್ಣನ ಆಶಯಗಳ ಅರಿಯಬೇಕು. ಬಸವಣ್ಣನ ಆಶಯಗಳ ಅರಿಯಬೇಕು. ಶರಣರ ಮಾರ್ಗದಲ್ಲಿ ನಡೆಯಬೇಕು. ಶರಣರ ಮಾರ್ಗದಲ್ಲಿ ನಡೆಯಬೇಕು. ಮನುಜರಲ್ಲಿ ಮೇಲು ಕೀಳು ಭೇದಬೇಕು. ನಾವೆಲ್ಲ ಒಂದಾಗಿ ಬಾಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ನಿನ್ನೆ ರಾತ್ರಿಯ ಶಕೆ ಉತ್ತರ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಅಂತ ಕರೀತಾರಲ್ಲ, ಹೈದರಾಬಾದ್ ಕರ್ನಾಟಕ ಅಂತಿದ್ರು ಮೊದಲು. ನಮ್ಮ ಬಳ್ಳಾರಿ, ರಾಯಚೂರು, ಕಲಬುರ್ಗಿಯನ್ನು ನೆನಪು ಮಾಡ್ತಾವ. ಅಂದ್ರೆ ನಮ್ಮಲ್ಲಿ ಸುಮಾರು ಮಹಾಮನೆಗೆ ಮೇಲ್ಗಡೆ ವಾಸಕ್ಕೆ ಹೋದ್ಮೇಲೆ ನಾನು 2020 ಅಥವಾ 19 ಫ್ಯಾನೇ ಹಾಕ್ಸ್ಕೊಂಡಿರ್ಲಿಲ್ಲ. ಫ್ಯಾನ್ ಬೇಕಾಗಿರ್ಲಿಲ್ಲ, ಅಷ್ಟು ತಂಪು ಅನಿಸ್ತಿತ್ತು. ಸ್ವಲ್ಪ ಸಂಜೆ ಮುಂದೆ ಸ್ವಲ್ಪ ಶೆಕೆ ಆಗಲ್ಲ, ಯಾಕಂದ್ರೆ ಅದು ಬಿಲ್ಡಿಂಗ್ ಕಾಯ್ದಿರ್ತಿತ್ತು. 1-2 ತಾಸು 8-9 ಗಂಟೆಗೆ ಮತ್ತೆ ತಂಪಾಗ್ಬಿಡ್ತಾ ಇತ್ತು. ಆದ್ರೆ ನಿನ್ನೆ ನೋಡಿದೆ, ನಾನು ಗಮನಿಸಿದೆ, 10 ಗಂಟೆ 10:30ವರೆಗೆ 11 ಗಂಟೆವರೆಗೂ ತಂಪಾಗ್ಲೇ ಇಲ್ಲ, ಹಂಗೆ ಬಿಸಿ ಆಯ್ತಾ ಇತ್ತು. ಸ್ವಲ್ಪ ಬೀದರ್, ಕಲಬುರ್ಗಿ ಅಷ್ಟು ಅಲ್ದಿದ್ರು ಅದರ ಸಮೀಪಕ್ಕೆ ಹೋಗ್ತಾ ಇದೆ. ಅಂದ್ರೆ ತಂಪಾದ ಪ್ರದೇಶಗಳೆಲ್ಲ ಉಷ್ಣ ಆಗ್ತಿದಾವೆ. ಅಂದ್ರೆ ಉಷ್ಣ ಪ್ರದೇಶಗಳಲ್ಲಿ ಇನ್ನೇನ್ ಗತಿ ಆಗ್ತಿರ್ಬೋದು. ರಾಜಸ್ಥಾನ್, ಗುಜರಾತ್ ಮತ್ತು ವಿದರ್ಭ ಅಂತ ಒಂದಿದೆ, ಅಂದ್ರೆ ನಾಗಪುರ, ಮಧ್ಯಪ್ರದೇಶ ಕೆಲವು ಭಾಗ. ಎಷ್ಟು ಕಾವು ಅಂದ್ರೆ ಮೊದಲೇ ಈಗ ಒಂದು 20 ವರ್ಷ 30 ವರ್ಷ ಹಿಂದಿನ ಕಾವು ಕೇಳಿದ್ರೇನೆ ಆಶ್ಚರ್ಯ, ನಮಗೆ ತಡ್ಕೊಳಕ್ ಆಗಲ್ಲ, ಅಷ್ಟು ಕಾವು ಇರ್ತದಲ್ಲಿ. ಈ ಸಾರಿ ಅಂತೂ ಏಪ್ರಿಲ್ ತಿಂಗಳೇ ಈಗಾಗಲೇ ಒರಿಸ್ಸಾದಲ್ಲಿ ಒಬ್ಬ ವ್ಯಕ್ತಿ ಬಿಸಿಲಿನಿಂದ ಸತ್ತಿದ್ದಾನೆ ಅಂತ ಸುದ್ದಿ ಬಂದಿದೆ. ಲೂ ಅಂತ ಹೇಳ್ತಾರ ಅವ್ರು ಇದಕ್ಕೆ. ಬಿಸಿಲಿಗೆ ಧೂಪ್ ಅಂತಾರೆ, ಅತೀ ಕಾವು ಇರುತ್ತಲ್ಲ ಅದಕ್ಕೆ ಲೂ ಅಂತ ಹೇಳಿ. ಸನ್ಸ್ಟ್ರೋಕ್ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಇಷ್ಟು ಬಿಸಿ ಆಗ್ತಾ ಇದೆಯಲ್ಲ ಜಗತ್ತು. ಮತ್ತು ವಿಶ್ವಸಂಸ್ಥೆ 2023ನೇ ವರ್ಷವನ್ನ ಅತ್ಯಂತ ಬಿಸಿಯ ವರ್ಷ ಅಂತ ಘೋಷಣೆ ಮಾಡಿದೆ. ಅಂದ್ರೆ ಅಷ್ಟು ಬಿಸಿ ಇತ್ತು 23 ಅಂತ. ಇನ್ನು 24 ಅಂತೂ ಅದಕ್ಕಿಂತ ಬಿಸಿ ಆಗಂಗೆ ಕಾಣುತ್ತೆ. ವರ್ಷ ಇನ್ನು ಹೆಚ್ಚು ಬಿಸಿ ಆಗ್ತಾ ಆಗ್ತಾ ಹೋಗುತ್ತೆ ಅಂತ ಕಾಣುತ್ತೆ. ಹಾಗಾದ್ರೆ ಮುಂದಿನ ಗತಿ ಏನು? ಅದಕ್ಕೆ ಪರಿಹಾರ ಅಂದ್ರೆ 1-2-3 ಪರಿಹಾರವನ್ನು ನಾವು ಪ್ರಯತ್ನ ಪಡ್ಬೋದು. ಅದು ಹಾಗೆ ಬಿಡುತ್ತೆ ಅಂತಲ್ಲ, ಪ್ರಯತ್ನ ಮಾಡಕ್ಕೆ ಏನು ತೊಂದರೆ ಇಲ್ಲ. ಮೊಟ್ಟ ಮೊದಲನೇದು, ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಲ್ಲಲ್ಲಿ ಮಳೆ ಚೆನ್ನಾಗಿ ಬೀಳುತ್ತೆ. ಒಂದು ವರ್ಷ ಕಡಿಮೆ ಆಗ್ಬೋದು, ಒಂದು ವರ್ಷ ಹೆಚ್ಚಾಗ್ಬೋದು. ಮೊನ್ನೆ ನಮ್ಗಿಲ್ ಮಳೆ ಆಯ್ತಲ್ಲ, 1-2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಧಾರವಾಡ, ಹುಬ್ಳಿ. ಆದ್ರೆ ಮಳೆ ಬೀಳಲಾರದ ಪ್ರದೇಶ
ಏನು ಕಲಬುರಗಿ ಕರ್ನಾಟಕ, ಕಲಬುರಗಿ ಭಾಗ ಅಂದ್ವಲ್ಲ, ಅಲ್ಲಿ ಯಾದಗಿರಿಲೋ ಸೇಡಮಲ್ಲೋ ಯಾವ ಊರು ನನಗೆ ನೆನಪಿಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, 9 ಸೆಂಟಿಮೀಟರ್ ಮಳೆ ಆಗಿದೆ. ನಾನು ಧಾರವಾಡಕ್ಕೆ ಬಂದು 20 ವರ್ಷ ಆಯ್ತು, ಇಲ್ಲಿಗೆ ಬಂದು ಇಲ್ಲಿ ಮನೆ ಮಾಡಿ. ಆದ್ರೆ 20 ವರ್ಷದಿಂದ 5 ಸೆಂಟಿಮೀಟರ್ ಒಮ್ಗೆ ಬಿದ್ದಿದ್ದು ನಾವು ಕೇಳಿಲ್ಲ, ಇಲ್ಲಿ ನೋಡಿಲ್ಲ. ಇಲ್ಲಿ ಮಳೆ ಆಕಾರ ಬೇರೆ ಇರ್ತದೆ ಧಾರವಾಡದಲ್ಲಿ. ಅಲ್ಲಿ ಏನು ಬಯಲು ಪ್ರದೇಶ ಅಂತ ಕರಿತೀವೋ ಅಲ್ಲಿ ಮಳೆಯ ಆಕಾರ ಬೇರೆ ಇರುತ್ತೆ. ಸುರಿದ್ರೆ ಚೆನ್ನಾಗಿ ಸುರಿದು ಬಿಡುತ್ತೆ. ಅದಕ್ಕೆ ಕೆರೆ ಕುಂಟೆಗಳು ಮತ್ತು ಭೂಮಿ ಹೊಲ ಎಲ್ಲ ಕಡೆ ನೀರು ಹಿಂಗೋ ಹಂಗೆ ಮಾಡ್ಬೇಕು ನಾವು. ಅದರಿಂದ ಭೂಮಿ ತಂಪಾಗ್ತದೆ. ಅಂತರ್ಜಲದ ಪ್ರಮಾಣ ಹೆಚ್ಚಾದಂಗೆ ಭೂಮಿ ತಂಪಾಕೊಂತ ಹೋಗ್ತದೆ. ಎಲ್ಲಿ ಭೂಮಿ ತಂಪಾಗತ್ತೋ ಅಲ್ಲಿ ಗಿಡ ತಮ್ಮಿಂದ ತಾವೇ ಬೆಳೀತಾವೆ. ಹುಲ್ಲಿನ ಗಿಡಗಳು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಆಮೇಲೆ ಬೇರೆ ಬೇರೆ ಕುರುಚಲು ಸಸ್ಯಗಳು ಬೆಳೀತವೆ, ಮರ ಗಿಡಗಳು ಬೆಳೀತವೆ. ಇದನ್ನ ಒಬ್ಬ ಅಮೆರಿಕದಲ್ಲಿ ಪ್ರಯೋಗ ಮಾಡ್ದ, ಅವನ ಹೆಸರು ಮರ್ತೋಗಿದೆ. 69ನೇ ಇಸ್ವಿಯಿಂದ ಇವತ್ತಿಗೂ ಇದೆ ಅದು. ಅವನು ಒಂದು ಈ ಫಾಸ್ಟ್ ಫುಡ್ ಅಂತ ಏನಿದೆಯಲ್ಲ ಅದ್ರ ಬಿಸ್ನೆಸ್ ಅಲ್ಲಿ ಇದ್ದವನು. ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು ಇದೆಲ್ಲ ಅಂದ್ರೆ ಈಗೇನು ನೀವು ಗೋಬಿ ಮಂಚೂರಿ ಅಂತೀರಿ ಅಥವಾ ಬೇರೆ 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 ನಾಲಿಗೆಯನ್ನು ಆಕರ್ಷಿಸ್ತಕ್ಕಂಥ ಆರೋಗ್ಯಕ್ಕೆ ಒಳ್ಳೇದಲ್ಲದ ಆಹಾರ, ಅದ್ರ ಬಿಸ್ನೆಸ್ ಮಾಡ್ತಿದ್ದ. ತುಂಬಾ ದುಡ್ದ, ಬೇಜಾರಾಯ್ತು ಅವನಿಗೆ. ಎಷ್ಟೋ ಜನರ ಆರೋಗ್ಯ ಕೆಡಿಸಿ ನಾನು ಈ ಬಿಸ್ನೆಸ್ ಮಾಡ್ತಿದ್ದೀನಲ್ಲ ಅಂತ ಅವನಿಗನ್ನಿಸ್ತು. ಮುಂದೆ ಅವನಿಗೆ ಒಂದು ಕಲ್ಪನೆ ಬಂತು, ಭೂಮಿಯನ್ನ ಚೆನ್ನಾಗಿ ಮಾಡಬೇಕು, ಬಂಜರು ಭೂಮಿಯನ್ನು ನೋಡಿ ಅಂತ ಹೇಳಿದ ಸ್ನೇಹಿತರಿಗೆಲ್ಲ. ಅದು ಏನೂ ಬೆಳೆಯಲಾರ್ದಂತ ಪ್ರದೇಶ, ನೀರಿರಬಾರ್ದಲ್ಲಿ, ನೀರು ಕಡಿಮೆ ಇರಬೇಕು ಅಥವಾ ಇರಬಾರ್ದು ಅಂತಹ ಬಂಜರು ಭೂಮಿಯನ್ನು ನೋಡಿ ನಾನು ಖರೀದಿ ಮಾಡಿ, ಕಡಿಮೆ ರೇಟಿಗೆ ಸಿಗ್ಬೇಕು, ಜಾಸ್ತಿ ಖರೀದಿ ಮಾಡ್ಬೇಕು ಅಂತ ಅಪೇಕ್ಷೆ ಇತ್ತು ಅವನು. ಸರಿ, ಖರೀದಿ ಮಾಡ್ದ. ಮೊದಲಿಗೆ 3000 ಎಕರೆ ಸಿಕ್ತು, ಒಂದೇ ಫ್ಲಾಟ್ ಇದೆ. ಅಮೆರಿಕದಲ್ಲಿ ಆ ಥರದ ಭೂಮಿ ಇದೆ. ಅದನ್ನ ಕೊಟ್ಟರು ಅದಕ್ಕೆ ಸಂಬಂಧಪಟ್ಟವರು ಅಥವಾ ಸರ್ಕಾರನು. ಒಟ್ಟು 3000 ಎಕರೆ ತಗೊಂಡು 17 ಬೋರ್ ಹಾಕಿಸ್ದ ಅವತ್ತಿನ ಕಾಲಕ್ಕೆ. ಅಂದ್ರೆ 55 ವರ್ಷಗಳ ಹಿಂದೆ 17 ಕಡೆ ಕೊರೆಸ್ದ. ಅಲ್ಲಿ ನೀರು ಬರಲಿಲ್ಲ, ಒಟ್ಟ ನೀರು ಬರಲಿಲ್ಲ. ಅವನದೇನಿಲ್ಲ, ದುಡ್ಡು ಬಹಳ ಇತ್ತು, ಇನ್ನೇನಿಲ್ಲ ಕೆಲಸ. ಅದಕ್ಕೆ ನಾನು ಹೇಳೋದು, ದುಡ್ಡು ಬಹಳ ಇದ್ದವ್ರಿಗೆ ಒಳ್ಳೆ ಬುದ್ಧಿ ಬಂದ್ರೆ ಜಗತ್ತಿಗೆ ಬಹಳ ಒಳ್ಳೇದಾಗ್ತದೆ. ಅವನಿಗೆ ಚಟಗಳು ಇರ್ಲಿಲ್ಲ ಅಂತ ಕಾಣಿಸುತ್ತೆ. ಚಟ ಇದ್ದಿದ್ರೆ ಹಾಳಾಗಿ ಹೋಗ್ತಿದ್ದ. ದುಡ್ಡು ಎಷ್ಟಿದ್ರು ಸಾಕಾಗಲ್ಲ. ಅವನ್ಗೆ ಒಂದೇ, ಇದನ್ನ ಏನಾದ್ರು ಮಾಡಿ ಅಭಿವೃದ್ಧಿಗೊಳಿಸ್ಬೇಕು, ಇಲ್ಲಿ ಗಿಡ ಬೆಳೆಸ್ಬೇಕು. ಬೆಳಿಗ್ಗೆ ಎದ್ದು ಕೂಡಲೇ ವಾಕಿಂಗ್ ಬರೋಣ, ಅವ್ರ ಭೂಮಿಗೆ ಬರ್ತಿದ್ದ. 3000 ಎಕರೆ ಅಂದ್ರೆ ಸಾಮಾನ್ಯನ? ಅಲ್ಲಿ ಬಂದು ವಾಕ್ ಮಾಡೋದು. ಒಂದ್ ದಿವಸ ಒಂದ್ ಕಡೆ ಅವನಿಗೆ ಸ್ವಲ್ಪ ಹಸಿ ಅನ್ನಿಸ್ತು. ಪಸೆ ಇದೆಯೇನೋ ಇಲ್ಲಿ, ಅಲ್ಲಿ ಸ್ವಲ್ಪ ಹುಲ್ಲು ಬೆಳೆದಿತ್ತು, ಇಷ್ಟೇ. ಅದನ್ನು ಹಿಡ್ದ ನೋಡಿ. ಅವನು ಏನು ಮಾಡಲಿಲ್ಲ, ಹುಲ್ಲಿನ ಬೀಜಗಳನ್ನ ತರಿಸ್ದ, ಬೇರೆ 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 ಹುಲ್ಲಿನ ಬೀಜಗಳು. ಒಂದು 5 ಥರದ್ದು 10 ಥರದ್ದು ಹಂಗೆ ಅಲ್ಲಿಂದ ಹಿಡ್ಕೊಂಡು ಸುತ್ತಮುತ್ತ ಸುಮ್ಮನೆ ತೂರಿಸ್ಬಿಟ್ಟ. ಮುಂದೆ ಮಳೆಗಾಲ ಬಂತು, ಅಲ್ಲಿ ಮಳೆ ಕಡಿಮೆ ಇತ್ತೇನೋ, ಮಳೆ ಆಯ್ತು. ಒಟ್ಟು ಹುಲ್ಲು ಬಂತು, ಚೆನ್ನಾಗಿ ಹುಲ್ಲುಗಾವಲ ಆಯ್ತು. ಅದಷ್ಟು 3000 ಎಕರೆ ಅಂದ್ರೆ ಕೇಳ್ತೀರಾ? ನಮ್ಮ ಮನಗುಂಡಿಯ ಭೂಮಿ, ಒಟ್ಟು ಭೂಮಿ ಇರಬೇಕು ಅಂತ ಇಟ್ಕೊಳ್ಳಿ, ಅಥವಾ ಅದಕ್ಕಿಂತ ಜಾಸ್ತಿನೇ ಆಗ್ಬೋದು. ಮನಗುಂಡಿಲಿ ಎಲ್ರದ್ದು ಸೇರಿ 3000 ಎಕರೆ ಇದೆಯಲ್ಲ ಗೊತ್ತಿಲ್ಲ. ಮುಂದೆ ಆ ಹುಲ್ಲು ಬೆಳೀತಲ್ಲ, ಅಲ್ಲಿ ಗಿಡ ಬೆಳೆಸಕ್ ಶುರು ಮಾಡ, ಸಣ್ಣ ಪುಟ್ಟ ಗಿಡಗಳು. ಮುಂದೆ ದೊಡ್ಡ ಮರಗಳು ಹಾಕದ, ಬೆಳೆದು 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 ಒಂದು 10-15 ವರ್ಷದಲ್ಲಿ ಅಲ್ಲಿ ಒಂದು ಸಾಮಾನ್ಯ ಕಾಡು ನಿರ್ಮಾಣ ಆಯ್ತು. ಅಷ್ಟೇ ಅಲ್ಲ, ಆ ಪಸೆ ಇದ್ದ ಜಾಗದಲ್ಲಿ ಆ ತೇವಾಂಶ ಇತ್ತಲ್ಲ, ಅಲ್ಲಿ ನೀರು ಬರಕ್ ಶುರುವಾಯ್ತು. ಯಾವಾಗ್ಲೂ ತಿಳ್ಕೊಳ್ಳಿ, ಎಲ್ಲಿ ಕಾಡಿರ್ತದೋ ಅಲ್ಲಿ ಮಳೆ ನೀರು ಚೆನ್ನಾಗಿ ಹಿಂಗತ್ತೆ.
ನೀವು ಗೊಬ್ಬರ ಹಾಕಿದ್ರಷ್ಟೇ ನೀರು ಹಿಂಗಂದಿಲ್ಲ. ಈಗ ಅದು ಸಮಸ್ಯೆ ಹೇಳ್ಬಿಡ್ತೀನಿ. ಕೆಂಪು ನೀರು ಬರ್ತಾ ಇದೆ, ಮಳೆ ಬಂದಾಗ ಬೋರ್ವೆಲ್ ಕೆಂಪು ನೀರು ಬಂತು ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ ಬೋರ್ವೆಲ್ ಹತ್ರ ನೀರು ಹಿಂಗ್ತಾ ಇದೆ. ಅಲ್ಲಿ ಆ ನೀರಿನ ಜೊತೆ ಮಣ್ಣು ಕೂಡ ಹಿಂಗ್ ಹೋಗ್ಬಿಡುತ್ತೆ. ಒಂದ್ ಸ್ವಲ್ಪ ನೀರು ಆ ಕಡೆ ಈ ಕಡೆ ಹೊಲದಿಂದ ಬಂದಿದ್ದು, ಅದಕ್ಕೋಸ್ಕರ ಕೆಂಪಾಗತ್ತೆ ಹೊರತು ಅದೇನು ಅಪಾಯಕಾರ ಅಲ್ಲ. ನಿಮಗೆ ಸ್ವಲ್ಪ ಬಟ್ಟೆಗೆ ತೊಂದರೆ ಆಗ್ಬೋದು, ಕೆಂಪು ಬಟ್ಟೆ ಬೇಗ ಸ್ವಚ್ಛ ಆಗ್ಲಿಕ್ಕಿಲ್ಲ ಅಥವಾ ಆಗ್ಬಹುದು, ಗೊತ್ತಿಲ್ಲ. ಏನ್ ಭಯ ಪಡಬೇಡಿ, ಮತ್ತೆ 2-3 ದಿವಸದಲ್ಲಿ ಸರಿ ಹೋಗ್ಬಿಡುತ್ತೆ. ಈ ಕೆಂಪು ನೀರು ಬರ್ತಾ ಇಲ್ಲ ಅನ್ಸುತ್ತೆ, ಬರ್ತಿದ್ಯಾ? 1 ದಿವಸ 2 ದಿವಸ ಅಷ್ಟೇ. ಆಮೇಲೆ ಅವನೇನ್ ಮಾಡ್ತಾನೆ, ಅಲ್ಲಿ ನೀರ್ ಬರಕ್ ಶುರು ಆಯ್ತು. ಅಂದ್ರೆ ಮರಗಳು ಬೇರುಗಳೆಲ್ಲ ನೀರ್ ಹೀರ್ಕೊಂತ 3000 ಎಕರೆ ಬಿದ್ದ ನೀರನ್ನ ಆಚೆ ಹೋಗ್ಲಾರ್ದಂಗ್ ಮಾಡ್ದ. ಮರಗಿಡಗಳು ಬೆಳೀತು. ಈಗ್ಲೂ ಸಹಿತ ಅಲ್ಲಿ ಒಂದು ನದಿ ಹರಿಯಕ್ ಶುರು ಆಯ್ತು. ಯಾವ್ದೋ ಕಾಲದಲ್ಲಿ ನದಿ ಹರಿತಿರ್ಬಹುದಲ್ಲಿ, ಆಮೇಲೆ ಹೊರಟೋಗಿತ್ತು. ಈಗ ನದಿ ಅವನಿಗೆ ಅದ ಸ್ವಾಮ್ಯ ಇದೆ, ಆ ನದಿ ಮೇಲೆ ಅವನಿಗೆ ಮೊನೊಪೊಲಿ ಇದೆ. ಅವನ ಭೂಮಿಲೇ ಮತ್ತೆ 3000 ಎಕರೆ ಜೊತೆಗೆ ಇನ್ನೊಂದು 2-2.5 ಎಕರೆ ಜಮೀನ್ ತಗೊಂಡ. 5-5.5 ಎಕರೆ ಜಮೀನು ಅಷ್ಟು ಇಂಪ್ರೂವ್ ಮಾಡ ಇದೆ. ಹುಲ್ಲು ಗಿಡಗಳು, ಪಕ್ಷಿಗಳು ಬರಕ್ ಶುರುವಾದವು, ಬೇರೆ ಬೇರೆ ಪ್ರಾಣಿಗಳು ಬರಕ್ ಶುರುವಾದವು. ಅದನ್ನ ಹಾಗೆ ಇರಿಸಿದ್ದೇನೆ. ಇವತ್ತಿಗೂ ಅಲ್ಲಿ ಒಂದು ಟ್ರಸ್ಟ್ ಮಾಡಿದಾನು. ಅವನೇನ್ ವಿಲ್ ಬರ್ದಿದ್ದಾನೆ ಅಂತಂದ್ರೆ, ಇದನ್ನ ಬೇರೆ ಉದ್ದೇಶಕ್ಕೆ ಯಾವ ಕಾರಣಕ್ಕೂ ಬಳಸೋ ಹಾಗಿಲ್ಲ, ಕೈಗಾರಿಕೆ ಸ್ಥಾಪನೆ ಮಾಡಂಗಿಲ್ಲ, ಮರಗಿಡಗಳನ್ನು ಕಡಿಯಂಗಿಲ್ಲ. ಆ ನದಿಯಲ್ಲಿ ನೀರೇನು ಹುಕ್ಕಿ ಹರಿಯಕ್ ಶುರು ಆಯ್ತಲ್ಲ, 60 ಕಿಲೋಮೀಟರ್ ವರೆಗೆ ಹರಿಯುತ್ತಂತ ನದಿ. ಅಕ್ಕಪಕ್ಕದ ಊರುಗಳಿಗೆ ಕುಡಿಯೋ ನೀರು ಕೊಡ್ತಾನೆ, ದುಡ್ಡು ತಗೊಳ್ತಾನೆ, ಒಳ್ಳೆ ಸಂಪಾದನೆ ಆಗ್ತಾ ಇದೆ. ಅಂದ್ರೆ 60 ಕಿಲೋಮೀಟರ್ ನೀರನ್ನ ತಾನೇ ಕೊಡ್ತಾನೆ ಅಂದ್ರೆ ಅವನಿಗೆ ದುಡ್ಡು ಬಹಳ ಬರ್ತದೆ. ಪ್ರಾಯಶಃ ಅವನು ಫಾಸ್ಟ್ ಫುಡ್ ಅಲ್ಲಿ ಆ ಬಿಸ್ನೆಸ್ ಅಲ್ಲಿ ಇದ್ದಿದ್ರೆ ಏನ್ ದುಡಿತಿದ್ನೋ ಅದಕ್ಕಿಂತ ಹೆಚ್ಚು ದುಡ್ಡು ಈಗ ಕೇವಲ ನದಿ ನೀರಿನಿಂದ ಬರ್ತಾ ಇದೆ. ಅಂದ್ರೆ ಇಂತಹ ಅದ್ಭುತವಾದಂತಹ ಸಂಗತಿ ಮಾಡಿದ್ರು. ನಮ್ಮಲ್ಲೂ ಇಂತಹ ಕೆಲವು ಪ್ರದೇಶಗಳಿರ್ಬಹುದು, ಮಾಡೋ ಹುಚ್ಚಿರ್ಬೇಕಷ್ಟೇ. ನಾವಿಲ್ಲಿ ಈ ಗುಡ್ಡದಲ್ಲಿ ಮೊದಲು ನಾನು ಬಂದಾಗ ಅದೇ ಅನ್ಕೊಂಡ್ರು ಅನೇಕ ಜನ, ಇವ್ರಿಗೇನು ಬುದ್ಧಿ ಇಲ್ಲ, ಇವ್ರಿಗೆ ಇಲ್ಲಿ ಮಠ ಮಾಡಕ್ಕೆ ಮನಸ್ಸು ಮಾಡಿದ್ದಾರೆ, ಊರು ದೂರ, ನೀರಿಲ್ಲ, ಯಾರು ಬರ್ತಾರೆ ಇಲ್ಲಿ, ಪೇಷಂಟ್ಗಳು ಯಾರು ಬರ್ತಾರೆ ಅಂತಿದ್ರು. ಇವಾಗ ನಾವು ಕಟ್ಸಿರೋ ರೂಮ್ ಸಾಕಾಗಲಾರ್ದೇನೆ ಇನ್ನೂ ರೂಮ್ಗಳು ಬೇಕು ಅನ್ನೋಷ್ಟರ ಮಟ್ಟಿಗೆ ಜನ ಬರ್ತಾ ಇದ್ದೀರಾ. ನೀವು ಮಾಡ್ಬೇಕಾದ ಕೆಲಸ ಇಷ್ಟೇ. ಇಂಥದ್ದು ಒಂದು ಒಳ್ಳೆ ಜಾಗ ಇದೆ, ಆಪರೇಷನ್ ಇಲ್ಲದೆ, ಕಿಮೋಥೆರಪಿ ಇಲ್ಲದೆ, ಯಾವುದೂ ಇಲ್ಲದೆ ಆನಂದವಾಗಿ ಪಂಚಭೂತಗಳಿಂದನೇ ಕಾಯಿಲೆ ಹುಷಾರು ಮಾಡ್ತಕ್ಕಂಥ. ನಿಮ್ಮನ್ನು ಮುಟ್ಟೋದು ಇಲ್ಲ. ಇಲ್ಲೊಬ್ರು ಕ್ಯಾನ್ಸರ್ ಪೇಷಂಟ್ ಬಂದಿದ್ರು, ಅದೇ ಕ್ಯಾನ್ಸರ್ ಆಗಿತ್ತು, ರೈತ ಮಹಿಳೆ, ಮುಟ್ಲೂ ಇಲ್ಲ. ಆ ಗಂಟು ಸುಮಾರು ಗಜನಿಂಬೆ ಹಣ್ಣಿನ ಗಾತ್ರದ್ದಿದ್ದದ್ದು ಅದು 21 ದಿವಸದಲ್ಲಿ ದ್ರಾಕ್ಷಿ ಹಣ್ಣಿನ ಗಾತ್ರಕ್ಕೆ ಬಂತು. ಈಗ ಆಕೆ ಸಂಪೂರ್ಣ ಹುಷಾರು ಮಾಡ್ಕೊಂಡು ತನ್ನ ಕೆಲಸ ಮಾಡ್ಕೊಂಡು ಆನಂದವಾಗಿದ್ದಾಳೆ. ಇನ್ನು 1 ವರ್ಷ ಆಗಿಲ್ಲ ಆಕೆ ಬಂದಾಗ, ಅಥವಾ 1 ವರ್ಷ ಆಗಿರಬಹುದು. ಅಂದ್ರೆ ಇಷ್ಟು ಅದ್ಭುತವಾದಂತಹ ಚಿಕಿತ್ಸಾ ಪದ್ಧತಿ ಇದೆ. ಮಳೆ ನೀರು ಕುಡಿತಾ ಇದ್ದೀವಿ. ಇದನ್ನ ಪ್ರಚಾರ ಮಾಡ್ಬೇಕಾದವ್ರು ನೀವೇ, ಟಿವಿ ಅವರಲ್ಲ. ಟಿವಿ ಅವ್ರ ಪ್ರಚಾರ ಮಾಡಕ್ಕೆ ನಾವು ದುಡ್ಡು ಕೊಡಕ್ಕಾಗಲ್ಲ, ಮತ್ತು ಅದು ಶಾಶ್ವತವೂ ಅಲ್ಲ, ಸರಿಯಾದ ಕ್ರಮನೂ ಅಲ್ಲ. ಟಿವಿ ಅವ್ರಿಗೆ ದುಡ್ಡು ಕೊಟ್ಮೇಲೆ ನಾವು ನಿಮ್ಮ ಹತ್ರ ಅದನ್ನ ತೆಗಿಬೇಕಾಗತ್ತೆ, ಆವಾಗ ಕಾಸ್ಟ್ಲಿ ಮಾಡ್ಬೇಕಾಗತ್ತೆ. ಇವಾಗ ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳಲ್ಲೆಲ್ಲ ಅತ್ಯಂತ ಕಡಿಮೆ ಖರ್ಚಲ್ಲಿ ಉತ್ತಮವಾದ ಚಿಕಿತ್ಸೆ ಕೊಡುವಂತಹ ಆಶ್ರಮ ಇದಾಗಿದೆ. ಅದನ್ನ ನೀವು ಹೇಳಬೇಕು, ಹೆಚ್ಚು ಹೆಚ್ಚು ಜನರನ್ನು ಕರ್ಕೊಂಡು ಬರಬೇಕು. ಜೊತೆಗೆ ದಾನಿಗಳು, ದಾಸೋಹಿಗಳು ಸೇರ್ಕೊಂಡು, ಇನ್ನೂ ನೀವು ಇಲ್ಲಿ ರೂಮ್ಗಳ ಜಾಗ ಇದೆ, ಕೊಠಡಿಗಳನ್ನ ಕಟ್ಟಿಸಿದ್ರೆ ಇನ್ನೂ ತುಂಬಾ ಜನರಿಗೆ ಉಪಯೋಗ ಆಗುತ್ತೆ. ಆ ಪ್ರಯತ್ನವನ್ನು ಮುಂದೆ ಮಾಡೋಣ ಎಲ್ಲರೂ ಸೇರಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.